ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನು, ಆಮೇಲೆ ಈ ಒಂದು ಅಮಾವಾಸ್ಯೆ ಆದಮೇಲೆ ಅವರ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟೆಲ್ಲ ಇಲ್ಲಿ ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದರೂ ಟೈಪ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಿಮಗೆ ಯಾವುದಾದ್ರೂ ಒಂದು ವರ್ಡ್ನ ಅಲ್ಲಿ ಟೈಪ್ ಮಾಡಿದ್ರು ಕೂಡ ಈ ಒಂದು ರೀಡಿಂಗ್ ನಿಮಗೆ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ರೀಡಿಂಗ್ಸ್ನ ನೀವು ತೊಗೋಬೋದು. ಆ್ಯಂಡ್ ನಿಮಗೆ ಈ ಒಂದು ನಂಬರ್ ಇಲ್ಲಿ ಡಿಸ್ಪ್ಲೇಯಲ್ಲಾದರೂ ಬರ್ತಾ ಇರುತ್ತೆ. ಇಲ್ಲ ಅಂತ ಅಂದರೆ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಾದರೂ ನಿಮಗೆ ಸಿಗುತ್ತೆ ನನ್ನ ಒಂದು ಫೋನ್ ನಂಬರ್. ನೀವು ಅದನ್ನು ತೊಗೊಂಡು ಬೇಕಾದರೆ ರೀಡಿಂಗ್ಸ್ನ ತೊಗೋಬೋದು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ನೋಡೋಣ ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಿದ್ದಾರೆ, ಅವರ ಫೀಲಿಂಗ್ಸ್ ಏನು ನಿಮ್ಮ ಮೇಲೆ, ಅವರ ಎನರ್ಜೀಸ್, ಥಾಟ್ಸ್ ಏನು ಅಂತ ಅಂದ್ಬಿಟ್ಟು. ಓಕೆ, ಗಿವ್ ಯುವರ್ ರಿಲೇಷನ್ಶಿಪ್ ಅ ಚಾನ್ಸ್ ಅಂತ ಬರ್ತಾ ಇದೆ. ಅಂದರೆ ಈ ಪರ್ಸನ್ ನಿಮ್ಮ ರಿಲೇಷನ್ಶಿಪ್ಗೆ ಒಂದು ಚಾನ್ಸ್ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಈ ಪರ್ಸನ್ ಮತ್ತೆ ನಿಮ್ಮಿಬ್ಬರ ಮಧ್ಯ ಒಂದು ಪ್ರೀತಿ ಅನ್ನುವಂಥದ್ದು ಮತ್ತೆ ಬೆಳಿಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರು ಪಾರ್ಟ್ನರ್ಶಿಪ್ ಅಥವಾ ನಿಮ್ಮಿಬ್ಬರು ಲವ್ ಕೇರ್ ಅನ್ನುವಂಥದ್ದು ಈ ಪರ್ಸನ್ ಇಷ್ಟಪಡ್ತಾ ಇದ್ದಾರೆ, ಮತ್ತೆ ಒಂದಾಗಬೇಕು ಅಂತ ಅಂದ್ಬಿಟ್ಟು. ಸೊ ಈ ಒಂದು ರಿಲೇಷನ್ಶಿಪ್ಗೆ ಒಂದು ಸೆಕೆಂಡ್ ಚಾನ್ಸ್ ಅನ್ನುವಂಥದ್ದನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಪರ್ಸನ್ ಇನ್ನು ನಿಮ್ಮ ಬಗ್ಗೆ ಫೀಲಿಂಗ್ಸ್ ಅನ್ನುವಂಥದ್ದನ್ನು ಇಟ್ಕೊಂಡಿದ್ದಾರೆ. ಅವರು ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಸೆಕೆಂಡ್ ಚಾನ್ಸ್ ಅನ್ನುವಂಥದ್ದನ್ನು ಕೊಡಬಹುದು ಅಂತ. ಆ್ಯಂಡ್ ವೆಡ್ಡಿಂಗ್, ಓಕೆ, ಇಲ್ಲಿ ಯಾರಾದರೂ ಸಿಂಗಲ್ಸ್ ಇದ್ದು ಏನಾದರೂ ಮದುವೆ ಮಾಡ್ಕೋಬೇಕು ಅಂತ ಇದ್ದು ಬಟ್ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿದ್ದರೆ ಈ ಪರ್ಸನ್ ಮತ್ತೆ ನಿಮ್ಮ ಹತ್ರ ಮ್ಯಾರೇಜ್ ಅನ್ನುವಂಥದ್ದನ್ನು ಕೇಳ್ಕೊಂಡು ಬರ್ಬೋದು, ಕಮಿಟ್ಮೆಂಟ್ ಅನ್ನುವಂಥದ್ದನ್ನು ಕೇಳ್ಕೊಂಡು ಬರ್ಬೋದು. ಅಥವಾ ನೀವಿಬ್ಬರು ಏನಾದರೂ ಆಲ್ರೆಡಿ ಮದುವೆ ಆಗಿದ್ದರೆ ಅಥವಾ ಈಚ್ ಇಂಡಿವಿಜುವಲ್ ಪರ್ಸನ್ ಆಲ್ರೆಡಿ ಮದುವೆ ಆಗಿದ್ದರೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದು ಹೋಗಿದ್ರೆ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರಬೇಕು ಅನ್ನುವಂಥದ್ದಿದೆ. ಸೊ ಅವ್ರು ಮತ್ತೆ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು, ಮತ್ತು ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ಸಿಂಗಲ್ಸ್ಗೆಲ್ಲ ಒಂಥರ ಮ್ಯಾರೇಜ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಪರ್ಸನ್ ಮತ್ತೆ ರಿಲೇಷನ್ಶಿಪ್ಪಲ್ಲಿ ಬಂದು ಮತ್ತೆ ನಿಮ್ಮನ್ನ ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಓಕೆ, ಕೀಪ್ ಆನ್ ಓಪನ್ ಮೈಂಡ್ ಅಂತ ಅಂದರೆ ಈ ಪರ್ಸನ್ ಮತ್ತೆ ನಿಮ್ಮ ಹತ್ರ ಬರ್ಬೋದು. ಬಿಕಾಸ್ ಈ ಪರ್ಸನ್ ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ. ಒಂದು ಸರಿ ನಿಮ್ಮಿಬ್ಬರು ಮಧ್ಯೆ ದೂರ ಆಗಿದ್ರೂ ಕೂಡ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರೋವಂಥ ಎಲ್ಲ ಚಾನ್ಸಸ್ ಇದೆ. ಬಿಕಾಸ್ ನೀವು ಬೇಕಾದರೆ ಬೇರೆ ಕ್ಯಾಸ್ಟ್ ಅಥವಾ ಬೇರೆ ರಿಲಿಜಿಯಸ್ ಅಥವಾ ನಿಮ್ಮಿಬ್ಬರ ಮಧ್ಯ ಸ್ಟೇಟಸ್ ಡಿಫ್ರೆನ್ಸಸ್ ಈ ಥರ ಏನು ಬೇಕಾದರೂ ಆಗಿರ್ಬೋದು. ಬಟ್ ಈ ಪರ್ಸನ್ಗೆ ಇನ್ನೂ ಒಂದು ರಿಲೇಷನ್ಶಿಪ್ಪಲ್ಲಿ ಬರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಆ ಪರ್ಸನ್ಗೂ ಇದೆ. ಆ್ಯಂಡ್ ಅವ್ರು ಬರಲಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನಿಮಗೂ ಇದೆ ಅಂತ ಕಾಣಿಸ್ತಾ ಇದೆ. ಸೊ ಆ ಪರ್ಸನ್ ಬರ್ಬೋದು, ಅಥವಾ ಅವರು ನಿಮಗೆ ಇಂಡೈರೆಕ್ಟಾಗಿ ಕೆಲವೊಂದು ಮೆಸೇಜಸ್ನ ಕಳಿಸ್ತಾ ಇರ್ಬೋದು, ವಾಟ್ಸಪ್ ಸ್ಟೇಟಸಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಾಗಿರ್ಬೋದು. ಸೊ ಓಪನ್ ಮೈಂಡೆಡಿಂದ ಅದನ್ನು ನೋಡಿ ಅವ್ರನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಇಲ್ಲಿ ನಾನು. ಆ್ಯಂಡ್ ಎಕ್ಸ್ಪ್ರೆಸ್ ಯುವರ್ ಲವ್. ಸೊ ನೀವಿಬ್ಬರು ಏನಾದರೂ ನೋಡ್ಕೊಂಡೆ ಸಿಚುವೇಷನಲ್ಲಿ ಇದ್ದರೆ ನೀವು ಅವ್ರ ಫ್ಯಾಮಿಲಿಗೆ ಹೋಗಿ ಮಾತಾಡಬೇಕು, ನಿಮ್ಮ ಫೀಲಿಂಗ್ಸ್ನ ಹೇಳ್ಕೋಬೇಕು ಅಂತ ಇದ್ದರೆ ನೀವು ಕೂಡ ನಿಮ್ಮ ಫೀಲಿಂಗ್ಸ್ನ ಅವರ ಫ್ಯಾಮಿಲಿಗೆ ಹೋಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಪರ್ಸನ್ ಕೂಡ ಅವರ ಫೀಲಿಂಗ್ಸ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಎಕ್ಸ್ಪ್ರೆಸ್ ಯುವರ್ ಲವ್, ಯಾಕೆಂದರೆ ನಾವಿಲ್ಲಿ ನೋಡ್ತಾ ಇರೋದು ಅವರ ಕರೆಂಟ್ ಎನರ್ಜೀಸ್ ಆಗಿರೋದ್ರಿಂದ ಅವರು ಅವರ ಫೀಲಿಂಗ್ಸ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಅವ್ರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಿದ್ದು, ಅವ್ರು ನಿಮ್ಮನ್ನ ಇಷ್ಟಪಟ್ಟಿದ್ದು, ಇದ್ರ ಬಗ್ಗೆ ಅವರು ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ. ಸೊ ಆ ಪರ್ಸನ್ ಬಂದು ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಅಂತಹ ಸಾಧ್ಯತೆ ತುಂಬಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಓಕೆ, ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಅನ್ನೋವಂಥದ್ದಿದೆ, ಒಂದು ರೊಮ್ಯಾಂಟಿಕ್ ಅಟ್ರ್ಯಾಕ್ಷನ್ ಅನ್ನೋವಂಥದ್ದಿದೆ. ಅವ್ರು ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ರು. ನೀವಿಬ್ಬರು ಕೆಲವೊಂದು ವಿಚಾರಗಳನ್ನ ತುಂಬ ಎಂಜಾಯ್ ಮಾಡ್ತಿದ್ರಿ ನಿಮ್ಮ ಲೈಫಲ್ಲಿ ಅನ್ನೋವಂಥದ್ದು ಗೊತ್ತಾಗ್ತಾ ಇದೆ. ಆ್ಯಂಡ್ ನೀವಿಬ್ಬರು ಹೊರಗಡೆ ಹೋಗೋದಾಗಿರಲಿ, ಅಥವಾ ನೀವು ಅವರಿಗೆ ಗಿಫ್ಟ್ ಮಾಡೋದಾಗಿರಲಿ, ಅಥವಾ ಫ್ಲವರ್ಸ್ ತಂದ್ಕೊಡೋದಾಗಿರಲಿ, ಅಥವಾ ನೀವು ಅವರ ಲೈಫಲ್ಲಿ ಏನೋ ಹೆಲ್ಪ್ ಮಾಡಿರೋದಾಗಿರಲಿ, ಚಿಕ್ಕ ಚಿಕ್ಕ ಗೆಸ್ಚರ್ಸ್ ಕೂಡ ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಅನ್ನೋವಂಥದ್ದು ಇದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನೋಡೋಣ ಇನ್ನು ಏನಿದೆ ಅಂತ ಅಂದ್ಬಿಟ್ಟು. ಓಕೆ, ಕೆಮಿಸ್ಟ್ರಿ ಅಂತ ಅಂದರೆ ನಿಮ್ಮಿಬ್ಬರ ಮಧ್ಯ ಒಂದು ಮ್ಯಾಗ್ನೆಟಿಕ್ ಅಟ್ರ್ಯಾಕ್ಷನ್ ಇದೆ. ಓಕೆನಾ, ನೀವು ಆ ಪರ್ಸನ್ ಮೇಲೆ ಒಂದು ಅಟ್ರ್ಯಾಕ್ಷನ್ ಅಥವಾ ಆ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಅದು ತುಂಬ ಸ್ಟ್ರಾಂಗ್ ಆಗಿದೆ. ಅದೇ ನೀವು ತೋರಿಸ್ತಾ ಇದ್ದಿದ್ದು ಕನ್ಸರ್ನ್, ಕೇರ್ ಈ ಥರ ಆಗಿರಬಹುದು. ಅಥವಾ ನೀವಿಬ್ಬರು ಏನಾದರೂ ಫಿಸಿಕಲಿ ಮೂವ್ ಆಗಿದ್ದರೆ ಆ ಒಂದು ಅಟ್ರ್ಯಾಕ್ಷನ್ ಆಗಿರಬಹುದು. ಈ ಪರ್ಸನ್ಗೆ ಇನ್ನೂ ಅದನ್ನು ನೆನಪಿಸ್ಕೊಂಡು ನಿಮ್ಮ ಹತ್ರ ಕಮ್ ಬ್ಯಾಕ್ ಮಾಡಬೇಕು ಅನ್ನೋವಂಥದ್ದಿದೆ ಅಂತ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ಇಟ್ಸ್ ಅ ಪಾಸಿಟಿವ್ ಗೆಸ್ಚರ್ ಅಂತ ಹೇಳ್ಬೋದು ಇಲ್ಲಿ, ಯಾಕೆಂದರೆ ಎಲ್ಲನೂ ಪಾಸಿಟಿವ್ ಕಾರ್ಡ್ಸೇ ಬಂದಿದೆ ನಿಮಗೆ.
ನೋಡೋಣ ಇನ್ನು ಏನೇನು ಮೆಸೇಜಸ್ ಇದೆ ನಿಮಗೆ ಹೇಳೋದಕ್ಕೆ, ಆ ಪರ್ಸನ್ ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, ಲಕ್ ಈಸ್ ಆನ್ ಯುವರ್ ಸೈಡ್. ಓಕೆ, ಯೂನಿವರ್ಸ್ ಹೇಳ್ತಾ ಇದೆ ನಿಮ್ಮ ಲಕ್ ನಿಮ್ಮ ಸೈಡಲ್ಲೇ ಇದೆ. ನಿಮಗೆ ಈಗ ಏನು ಒಂದು ಒಳ್ಳೆ ಸಮಾಚಾರನ ನೀವು ಈ ಪರ್ಸನಿಂದ ಕೇಳ್ಬೋದು, ಒಂದು ಒಳ್ಳೆ ಸುದ್ದಿನ ನೀವು ಈ ಪರ್ಸನಿಂದ ನೀವು ಕೇಳ್ಬೋದು. ಸೊ ನಿಮ್ಮ ಸೈಡಲ್ಲಿ ದೇವರು ಅನ್ನೋನು ಇದ್ದಾನೆ. ಸೊ ನಿಮಗೆ ಒಂದು ಪಾಸಿಟಿವ್ ಅನ್ನೋವಂಥದ್ದು ಆಗ್ಬೋದು. ಇನ್ ಕೇಸ್ ನೀವೇನಾದರೂ ಈ ಪರ್ಸನ್ ಬರ್ತಾರಾ ಇಲ್ವಾ ಅಂತ ಎಲ್ಲ ತುಂಬ ಯೋಚನೆ ಮಾಡ್ತಿದ್ರೆ ತುಂಬ ವರಿ ಮಾಡಬೇಡಿ. ಆ್ಯಂಡ್ ಯಾರಾದರೂ ಧನು ರಾಶಿಯವರು ಇದೆ ರೀಡಿಂಗ್ನ ಏನಾದರೂ ನೋಡ್ತಿದ್ರೆ ನಿಮಗೆ ಈ ಒಂದು ರೀಡಿಂಗ್ ತುಂಬಾ ರೆಸೊನೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಹಾಗೆ ಕರ್ಕಾಟಕ ರಾಶಿಯವರು ಯಾರಾದರೂ ನೋಡ್ತಿದ್ರೆ ನಿಮಗೂ ಕೂಡ ಅಷ್ಟೇ ಈ ರೀಡಿಂಗ್ ತುಂಬ ರೆಸೊನೇಟ್ ಆಗಬಹುದು ಅಂತ ಹೇಳ್ತೀನಿ. ಯಾಕಂದರೆ ಎನರ್ಜೀಸ್ ಎಲ್ಲ ಧನು ರಾಶಿ ಮತ್ತು ಕರ್ಕಾಟಕ ರಾಶಿಯವ್ರಿಗೆ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಹಾಗೆ ಇಲ್ಲಿ ಕನ್ಕ್ಲೂಷನ್ಸ್ ಆರ್ ವಿತಿನ್ ರೀಚ್, ಅಂದರೆ ನಿಮಗೆ ಬೇಕಾಗಿರುವಂಥ ಆನ್ಸರ್ ಅಥವಾ ನಿಮಗೆ ಬೇಕಾಗಿರುವಂಥ ಒಂದು ಎಂಡ್ ಅಥವಾ ನಿಮಗೆ ಕನ್ಕ್ಲೂಷನ್ ಅನ್ನುವಂಥದ್ದು ಬೇಕು, ಒಂದು ಅಂತ್ಯ ಅಥವಾ ಎಂಡ್ ಅನ್ನೋವಂಥದ್ದು ಬೇಕು, ನಿಮಗೆ ಒಂದು ಕ್ಲಾರಿಟಿ ಸಿಗಬೇಕು ಅಂತ ಇದ್ದರೆ ಅದು ತುಂಬ ಬೇಗ ಸಿಗುತ್ತೆ ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಪ್ರಾಸ್ಪರಿಟಿ ಲೈಸ್ ಅಹೆಡ್, ಅಂದರೆ ಪ್ರಾಸ್ಪರಿಟಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಪ್ರಾಸ್ಪರಿಟಿ ಲವ್ ಕಾನ್ವರ್ಸೇಷನ್ ಅಥವಾ ಲವ್ ಟ್ಯಾರೋ ರೀಡಿಂಗ್ ಮಾಡಬೇಕಾದ್ರೆ ನಿಮಗೆ ಒಂದು ಸತ್ಯದ ಅರಿವಾಗುತ್ತೆ, ನಿಮಗೆ ಒಂದು ಪಾಸಿಟಿವ್ ವಿಚಾರಗಳು ನಿಮಗೆ ತಿಳಿಯುತ್ತೆ. ಸೊ ನೀವು ಏನಾದರೂ ಪಾಸಿಟಿವ್ ಆಗಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ನಿಮಗೆ ಪಾಸಿಟಿವ್ ವಿಚಾರಗಳು ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋವಂಥದ್ದು. ಸೊ ನೀವೇನು ಅಂದ್ಕೊಂಡಿದ್ದೀರೋ ಅದು ಪಾಸಿಟಿವ್ ಆಗಿ ಆಗುತ್ತೆ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ ಯೂನಿವರ್ಸ್. ಓಕೆ, ಹೋಲ್ಡ್ ಯುವರ್ ವಿಷನ್, ಅಂದರೆ ಹೋಲ್ಡ್ ಯುವರ್ ವಿಷನ್ ಅಂತ ಅಂದರೆ ತುಂಬ ಓವರ್ ಥಿಂಕ್ ಮಾಡಬೇಡಿ. ನೀವೇನು ಅಂದ್ಕೊಂಡಿದ್ದೀರಾ ಅದು ರೈಟ್, ಆದರೆ ಈಗ ನೀವು ನೆಗೆಟಿವ್ ಆಗಿ ಏನೋ ಯೋಚನೆ ಮಾಡಿ ಈ ಒಂದು ರಿಲೇಷನ್ಶಿಪ್ನ ಹಾಳು ಮಾಡ್ಕೊಳ್ಳೋ ಬದಲು ನೀವೇನು ಯೋಚನೆ ಓವರ್ ಥಿಂಕ್ ಮಾಡ್ದೇನೆ ನಿಮ್ಮ ಒಂದು ಇಂಟ್ಯೂಷನ್ ಏನೋ ಹೇಳ್ತಾ ಇರುತ್ತೆ ಅದನ್ನು ಮಾಡಿ. ಆದರೆ ಕಂಪ್ಲೀಟಾಗಿ ಇದು ವರ್ಕೇ ಆಗಲ್ವೇನೋ, ಇವರು ನನ್ನನ್ನು ಎಲ್ಲೋ ಚೀಟ್ ಮಾಡಿಬಿಡ್ತಿದ್ದಾರೇನೋ, ಈ ಥರ ಏನಾದರೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ಅದನ್ನು ಸ್ಟಾಪ್ ಮಾಡಿ, ಅದನ್ನು ಹೋಲ್ಡ್ ಮಾಡಿ, ಅದನ್ನು ಬೆಳೆಸೋದಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳ್ತಾ ಇರೋವಂಥದ್ದು. ಆ್ಯಂಡ್ ನಿಮಗೆ ಒಂಥರ ಪಾಸಿಟಿವ್ ಆಗೇ ಕಾಣಿಸ್ತಾ ಇದೆ. ಬ್ರಿಂಗ್ ಲವ್ ಇನ್ ಟು ಅ ಸಿಚುವೇಶನ್. ಸೊ ಈ ಒಂದು ಸಿಚುವೇಶನಲ್ಲಿ ನಿಮ್ಮ ಪ್ರೀತಿನೇ ನಿಮ್ಮ ಲೈಫಲ್ಲಿ ಒಂದು ನೆಗೆಟಿವ್ ಆಗಿರ್ಬೋದು ಅಥವಾ ಒಂದು ಪಾಸಿಟಿವ್ ಆಗಿರ್ಬೋದು ಅಥವಾ ಒಂದು ಓವರ್ ಥಿಂಕ್ ಮಾಡ್ತಿರೋದಾಗಿರ್ಬೋದು, ಏನೇ ಆಗಿದ್ರೂ ಕೂಡ ಈ ಪ್ರೀತಿ ಅನ್ನೋವಂಥದ್ದು ನಿಮ್ಮ ಲೈಫಲ್ಲಿ ಎಂಟರ್ ಆಗಿದ ತಕ್ಷಣವೇ ನಿಮ್ಮ ಸಿಚುವೇಶನ್ ಎಲ್ಲನೂ ಚೆನ್ನಾಗಾಗುತ್ತೆ. ಆ್ಯಂಡ್ ಯಾವುದೇ ಒಂದು ವಿಚಾರಕ್ಕೆ ನೀವು ಎದುರುಕೊಳ್ತಿದ್ರೆ, ಬೇಜಾರು ಮಾಡ್ಕೊಳ್ತಿದ್ರೆ ಅಥವಾ ಪ್ರೀತಿನ ಗಿವ್ ಅಪ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಅದನ್ನೇನು ಮಾಡಬೇಡಿ. ಪ್ರೀತಿ ಅನ್ನೋವಂಥದ್ದು ನಿಮ್ಮ ಲೈಫಲ್ಲಿ ಸದಾ ಇದ್ದೇ ಇರುತ್ತೆ, ಅದು ಈ ಪರ್ಸನ್ ಕಡೆಯಿಂದ ನಿಮಗೆ ಸಿಗುತ್ತೆ. ಸೊ ಯಾವುದೇ ಒಂದು ಸಿಚುವೇಶನಲ್ಲಿ ನೀವೇನೇ ಒಂದು ತಪ್ಪೆಜ್ಜೆನ ಇಡೋದಕ್ಕೆ ಹೋಗಬೇಕಾದ್ರೆ ನೆನಪಿಸ್ಕೊಳ್ಳಿ, ಪ್ರೀತಿನ ಇನ್ವಾಲ್ವ್ ಮಾಡ್ಕೊಳ್ಳಿ ಅಥವಾ ಆ ಒಂದು ಪರ್ಸನ್ ಬಗ್ಗೆ ಯೋಚನೆ ಪಾಸಿಟಿವ್ ಆಗಿ ಮಾಡಿ. ಸೊ ಈ ಥರ ನೀವು ಚೇಂಜ್ ಮಾಡ್ಕೊಳ್ಳಿ ಸಿಚುವೇಶನ್ನ ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳ್ತಾ ಇರೋವಂಥದ್ದು. ಸೊ ಇಲ್ಲಿ ಒಂಥರ ಕುಂಭ ರಾಶಿಯವ್ರಿಗೆ ಮತ್ತು ವೃಷಭ ರಾಶಿಯವ್ರಿಗೆ ಕೂಡ ಈ ರೀಡಿಂಗ್ ತುಂಬ ರೆಸೊನೇಟ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ಐ ಆಮ್ ಸೋ ಅಟ್ರ್ಯಾಕ್ಟ್ ಟು ಯು. ಓಕೆ, ನೀವು ನೋಡ್ಬೋದು ಇವತ್ತು ತುಂಬ ಅಟ್ರ್ಯಾಕ್ಷನ್, ಕೆಮಿಸ್ಟ್ರಿ ಮತ್ತು ಇಲ್ಲಿ ಎಕ್ಸ್ಪ್ರೆಸ್ ಯುವರ್ ಲವ್. ಸೊ ತುಂಬ ಅಟ್ರ್ಯಾಕ್ಷನ್ ಕಾರ್ಡ್ಸ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಪರ್ಸನ್ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಅನ್ನುವಂಥದ್ದು ಇದೆ ಅಂತ ಅಂದ್ಬಿಟ್ಟು ಐ ಆಮ್ ಬಿಕಮಿಂಗ್ ಅ ಬೆಟರ್ ಪರ್ಸನ್. ಅವ್ರು ನಿಮ್ಮಿಂದ ದೂರ ಹೋಗಿದ್ರೆ ಅಥವಾ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ರೆ ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಆ ಪರ್ಸನ್ ಚೇಂಜ್ ಆಗಿರ್ತಾರೆ, ಇನ್ನೂ ಪಾಸಿಟಿವ್ ಆಗಿ ಬರ್ತಾರೆ, ನಿಮ್ಮನ್ನು ತುಂಬ ಚೆನ್ನಾಗಿ ಕನ್ಸನ್ನು ತೋರಿಸ್ಕೊಳ್ತಾರೆ, ನಿಮ್ಮ ಹತ್ರ ಬಂದು ಅವರು ಚೇಂಜ್ ಆಗಿರ್ತಾರೆ ಪಾಸಿಟಿವ್ ಆಗಿ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ಐ ಮೆಸ್ಡ್ ಅಪ್ ಎವ್ರಿಥಿಂಗ್, ಅಂದರೆ ಅವ್ರಿಗೆ ಗೊತ್ತಿದೆ ಅವರು ಎಷ್ಟೊಂದು ವಿಚಾರಗಳನ್ನ ಹಾಳು ಮಾಡಿದ್ದಾರೆ ಅಥವಾ
ಈಸಿಯಾಗಿ ಗಿವ್ ಅಪ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಸಿಚುವೇಶನ್ನ ಅವ್ರು ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು. ಬಟ್ ಆ ಒಂದು ಟೈಮಲ್ಲಿ ಈ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗಿ ನಿಮಗೂ ಕನ್ಫ್ಯೂಷನ್ಸ್ ಅಥವಾ ನಿಮಗೂ ಬೇಜಾರು ಮಾಡಿಸೋ ಅಂಥದ್ದು, ನೀವು ಕೂಡ ಒಂದು ಲೈಫಲ್ಲಿ ಏನೋ ಒಂದು ಡಿಸಪಾಯಿಂಟ್ಮೆಂಟ್ ಅಥವಾ ಡಿಪ್ರೆಷನ್ ಅನ್ನುವಂಥದ್ದನ್ನು ಮಾಡಿಬಿಟ್ಟು ಈ ಪರ್ಸನ್ ಹೋಗಿದ್ದಾರೆ. ಸೊ ಅವರಿಗೆ ಗೊತ್ತು ಅವರು ಏನು ರಾಂಗ್ ಮಾಡಿದ್ರು ಅನ್ನುವಂಥದ್ದು ಆ ಪರ್ಸನ್ಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋವಂಥದ್ದು. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ಆ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಅಟ್ರ್ಯಾಕ್ಷನ್ ಇದೆ, ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ, ನಿಮಗೆ ಅವರು ಒಂದು ಸೆಕೆಂಡ್ ಚಾನ್ಸ್ನ ಕೊಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆ್ಯಂಡ್ ಏನಾದರೂ ಸಿಂಗಲ್ಸ್ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದು ಬ್ರೇಕಪ್ ಆಗಿದ್ದರೆ ಅವ್ರು ಮತ್ತೆ ಬಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಈ ಥರ ಈ ಒಂದು ರೀಡಿಂಗ್ ಅನ್ನಿಸ್ತಾ ಇರೋವಂಥದ್ದು. ಸೊ ನಿಮ್ಗೇನಾದರೂ ಈ ರೀಡಿಂಗ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ 111 ಅಂತ ಅಂದ್ಬಿಟ್ಟಾದರೂ ಟೈಪ್ ಮಾಡಿ. ಆ್ಯಂಡ್ ಎಲ್ಲಾದರೂ ರೆಸೊನೇಟ್ ಆಗಿದ್ರು ಕೂಡ 111 ಆರ್ ರೆಸೊನೇಟೆಡ್ ಅಂತ ಆದರೂ ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೇನಾದರೂ ರಿಲೇಷನ್ಶಿಪ್ಪಲ್ಲಿ ಒಂದು ಕ್ಲಾರಿಟಿ ಬೇಕು, ಈ ಪರ್ಸನ್ ತುಂಬ ನಿಮ್ಮನ್ನ ಅರ್ಥ ಮಾಡ್ಕೋಬೇಕು, ಅವ್ರು ನಿಮ್ಮ ಹತ್ರ ಬಂದು ಮಾತಾಡಬೇಕು, ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಇದ್ದರೆ ನೀವು ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ಈ ಒಂದು ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಬಂದು 650 ರೂಪಾಯಿ ಆಗುತ್ತೆ, 650 ರುಪೀಸ್. ಆ್ಯಂಡ್ ನಿಮ್ಗೇನಾದರೂ ಫಿನಾನ್ಷಿಯಲ್ ವೈಸ್ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಬಿಸ್ನೆಸ್ ಚೆನ್ನಾಗಿ ವರ್ಕ್ ಆಗ್ತಾ ಇಲ್ಲ, ಜಾಬ್ ಸಿಗ್ತಾ ಇಲ್ಲ, ಈ ಥರ ಏನಾದರೂ ಇದ್ದರೆ ನೀವು ಈ ಒಂದು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ನ ನೀವು ವೇರ್ ಮಾಡ್ಬೋದು. ಇದ್ರ ಕಾಸ್ಟ್ ಬಂದು 750 ಆಗುತ್ತೆ. ನಿಮ್ಗೇನಾದರೂ ಇದು ಬ್ರೇಸ್ಲೆಟ್ ಎರಡು ಬೇಕು ಅಂತ ಅಂದರೆ ನೀವು ನನಗೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಿಮ್ಮ ಮನೆಗೇ ಇದು ಡೆಲಿವರ್ ಅನ್ನುವಂಥದ್ದು ಆಗುತ್ತೆ. ಓಕೆ, ಥ್ಯಾಂಕ್ ಯು.